ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಪ್ಪ ಗ್ರೇಪ್ಸ್ ತೋರಿಸ್ತಾ ಇದ್ದಾರೆ ಅಂದ್ಕೊತಾ ಇದ್ದೀರಾ? ಆ ಗ್ರೇಪ್ಸ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಚಿನ್ನಮ್ಮ ನಮ್ಮ ಮನೆಯಿಂದ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬರ್ತಾಯಿದ್ದಾಳೆ ನೋಡಿ. ಅವಳೇ ನಾನು ಮೆಟ್ಲು ಹತ್ತಬೇಕು ಅಂದ್ಕೊಂಡು ಅವಳೇ ಹತ್ತುತ್ತಾ ಇದ್ದಾಳೆ ಮೆಟ್ಲು. ಅವಳು ಬಂದಿರೋದು ಯಾವ ಕಾರಣಕ್ಕೆ ಅಂದರೆ ಅವಳು ಚೋಟು ನೋಡೋದಕ್ಕೋಸ್ಕರ ಬಂದಿದ್ದಾಳೆ. ಅವ್ರು ಚೋಟು ಅಣ್ಣನ ನೋಡೋದಕ್ಕೋಸ್ಕರ ಬಂದಿದ್ದಾಳೆ ಅವಳು. ಇಷ್ಟೆಲ್ಲ ಅವತಾರ, ಇಷ್ಟೆಲ್ಲ ತೀಟೆ ನೋಡಿ. ಮನೆಗೆ ಒಳಗೆ ಬಂದ ತಕ್ಷಣ ಎಲ್ಲ ನೋಡ್ತಿದ್ದಾಳೆ. ಅವತ್ತು ನಾನು ಅಮ್ಮನ ಮನೆಗೆ ಹೋಗಬೇಕಾದ್ರೆ ಇವಳು ಇದ್ದಾಳೆ ಅಂತಲೇ ಅಮ್ಮನ ಮನೆಗೆ ಹೋಗಿದ್ದು. ವಾಡಿ ಬಸವರಾಜವರು ಇವಳು ಇದ್ದಾರೆ ಅಂತ ಅಂದ್ಬಿಟ್ಟು ಹೋದಾಗ ನಾನೇನು ಮಾಡಿದೆ, ಎಲ್ಲ ಪ್ರತಿಯೊಂದು ಯಾವುದು ಕೆಲಸನೂ ಮಾಡಿರಲಿಲ್ಲ. ಎಲ್ಲ ಅಡುಗೆ ಮನೇಲಿ ಹೇಗೆ ಮಾಡಿದ್ನೋ ನಾನು ತಿಂಡಿ ಎಲ್ಲ, ಈರುಳ್ಳಿ ಎಲ್ಲ ಹೆಚ್ಚಿ ಅದು ಹಂಗೆ ಬಿಟ್ಬಿಟ್ಟು ಬೇಗ ಬೇಗ ಹೋಗಿದ್ದೆ ನಾನು. ಸೊ ಮನೆಗೆ ಬಂದ ತಕ್ಷಣ ಎಲ್ಲ ನೋಡ್ತಿದ್ದಾಳೆ, ಏನು ಹಿಂಗಿದೆ ಮನೆ, ಎಲ್ಲ ಆಟ ಸಾಮಾನೆಲ್ಲ ಅಲ್ಡಿದೆಯಲ್ಲ, ಯಾರೂ ಇಲ್ವಲ್ಲ, ಚೋಟು ಅಣ್ಣ ಇಲ್ಲ, ತೇಜು ಅಣ್ಣ ಇಲ್ಲ ಅಂತ ಆ ಥರ ಫೀಲ್ ಮಾಡ್ಕೊಂಡು ನೋಡ್ತಾ ಇದ್ದಾಳೆ. ಆಮೇಲೆ ಅವಳು ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ನಾನು ಹೆಂಗೂ ಅಡುಗೆನೂ ಮಾಡಿರಲಿಲ್ಲ ನಾನು. ಸೊ ಫಸ್ಟು ಎಲ್ಲ ಸ್ವಲ್ಪ ಮನೇನ ಕ್ಲೀನ್ ಮಾಡಿ ಅಡುಗೆ ಮಾಡ್ತಾ ಅವಳು ಅಮ್ಮ ಹೊಟ್ಟೆ ಹಸಿತದೆ ಅನ್ನ ಅಂತ ಕೇಳೋದು. ಸರಿ ಕಣಪ್ಪ ಆಯಿತು, ಊಟ ಮಾಡಿಸ್ತೀನಿ ಅಂಥೇಳಿ ಅವಳು ಸ್ವಲ್ಪ ತೀಟೆ ಅಲ್ವಾ, ಹಾಗಾಗಿ ಅವಳನ್ನ ಹಂಗೆ ಮುಂದೆನೇ ಕುಂಡಿಸ್ಕೊಂಡು ನನ್ನ ಪಡೆಗೆ ನಾನು ಅಡುಗೆ ಮಾಡ್ತಾಯಿದ್ದೆ. ಅವಳನ್ನ ಶೆಲ್ಫ್ ಮೇಲೆ ಕುಂಡಿಸ್ಕೊಂಡು ಮೊಬೈಲ್ ಕೊಟ್ಟರೆ ಸ್ವಲ್ಪ ಸೈಲೆಂಟಾಗಿ ಇರ್ತಾಳೆ. ಮೊಬೈಲ್ ಇಲ್ಲ ಆದರೆ ಸ್ವಲ್ಪ ಹಿಡಿಯೋದು ಕಷ್ಟನೇ ಆಗುತ್ತೆ ಅವಳನ್ನ. ಅವಳಿಗೆ ಹೇಳ್ತಾಯಿದ್ದೆ, ಇದು ನೋಡಪ್ಪ ಚೋಟು ಹಣ್ಣಂದು ಪ್ಲೇಟ್, ಇದು ಚೋಟು ಹಣ್ಣಂದು ವಸ್ತು ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಚೋಟು ಹಣ್ಣಂದು ಪ್ಲೇಟ್ ಇದು, ಇದಕ್ಕೆ ಹಾಕ್ಲಪ್ಪ, ಇದಕ್ಕೆ ಹಾಕಿ ಊಟ ಮಾಡಿಸಂದ್ರೆ ಹ್ಞೂ ಅಮ್ಮ ಅಂತ ಅಂತಿದ್ಲು. ಅದಕ್ಕೆ ಗೀ ರೈಸ್ ಮಾಡಿದ್ದೆ ನಾನು. ಹಾಗಾಗಿ ಗೀ ರೈಸ್ನ ಅವಳು ತಿನ್ಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಅವಳು ಹೇಳ್ತಾಳೆ, ಅಮ್ಮ ನೋಡು ಇಲ್ಲಿ ಏನೋ ಆ ವಿಡಿಯೋಗಳ್ನೆಲ್ಲ ನನಗೆ ಹೇಳ್ತಿರ್ತಾಳೆ, ಇದು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಅಮ್ಮ ಹೊಡಿತಾರೆ, ನೋಡು ಬಾ ಹಿಂಗೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾಳೆ. ಅವಳು ಸ್ವಲ್ಪ ಒಂದೊಂದು ಭಾಷೆ ಅರ್ಥ ಆಗೋಲ್ಲ, ಒಂದೊಂದು ಸರಿ ಅರ್ಥ ಆಗುತ್ತೆ, ಒಂದೊಂದು ಸರಿ ಅರ್ಥ ಆಗೋಲ್ಲ. ಅವ್ರ ಅಮ್ಮಂಗಾದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವಳು ಹೇಳೋ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವಳು ಹೇಳೋ ಮಾತಾಗಿರ್ಬೋದು. ಹಂಗೆ ನಮ್ಮ ಚೋಟು ಥರ ಏನು ಇವಳೇನು ಕಾಟ ಕೊಡೋದಿಲ್ಲ ಊಟ ಮಾಡೋದಕ್ಕೆ. ಆದರೆ ಅವಳೇ ತಿನ್ನಬೇಕು ಅನ್ನೋದು ಒಂದು ಹಠ ಅವಳಿಗಷ್ಟೇ. ಏನೇನು ಅವತಾರ ಮಾಡ್ತಾಳೆ ನೀವೇ ನೋಡ್ತಾ ಇರಿ. ಎಷ್ಟು ಆ ಮುದ್ದು ಮಕ್ಕಳು ಆಡೋದೇ ಚೆಂದ, ನೋಡಬೇಕು ಅನಿಸುತ್ತೆ. ಒಂಥರ ಖುಷಿಯಾಗುತ್ತೆ ಸಣ್ಣ ಮಕ್ಕಳು ಇದ್ದರೆ. ನೋಡಿ ನಾನು ಇನ್ನೂ ತಿಂತಾಯಿದ್ದೀನಿ. ನಾನು ಸ್ವಲ್ಪ ಬೇಗ ಬೇಗ ಇಟ್ಟು ರೂಢಿ, ಏಕೆಂದರೆ ಇವಳು ಸ್ವಲ್ಪ ಬೇಗ ಬೇಗ ನುಂಗ್ಬಿಡ್ತಾಳೆ, ನಮ್ಮ ಚೋಟು ಥರ ಅಲ್ಲ. ಹಂಗಾಗಿ ಬೇಗ ಬೇಗ ಇಡ್ತಾಯಿದ್ರೆ ಇರು ಬಾಯಲ್ಲಿದೆ ಅಂತ ಹೇಳ್ತಾಳೆ ನನಗೆ. ಚೆನ್ನಾಗಿದೆಯಂತೆ ಗೀ ರೈಸು, ಅದಕ್ಕೆ ಹಂಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ. ಐಫೈ ಕೊಡೆ ಅಂತ ಕೇಳ್ತಾಯಿದ್ದೀನಿ. ಅವಳಿಗೆ ಐಫೈ ಇನ್ನೂ ಗೊತ್ತಿಲ್ಲ. ಅವಳಿಗೆ ಒಂದು ಸರಿ ಹೇಳ್ಕೊಟ್ರೆ ಸಾಕು, ಮತ್ತು ಅದನ್ನೇ ಮಾಡ್ತಿರ್ತಾಳೆ. ಅವಳೇನು ಮರೆಯಲ್ಲ, ಒಂದು ಸರಿ ಹೇಳ್ಕೊಟ್ಟಿದ್ದು ಮರೆಯಲ್ಲ ಅವಳು. ಆದರೆ ಫೋನ್ ಬೇಕು. ಫೋನು ಅಂದರೆ ಅದೇನು ಹುಚ್ಚೋ ಗೊತ್ತಿಲ್ಲ ಈ ಕಾಲ ಮಕ್ಕಳಿಗೆ. ಫೋನ್ ಇದ್ಬಿಟ್ರೆ ಇನ್ನೇನು ಬೇಡ ಅವ್ರಿಗೆ. ಸರಿ ನಾನು ಬೇಗ ಅವಳಿಗೆ ತಿನ್ನಿಸ್ತಾ ಇದ್ದೆ. ಇನ್ನು ನಾನು ಸ್ನಾನ ಮಾಡಿರಲಿಲ್ಲ, ಯಾಕೆಂದರೆ ಮನೆಯೆಲ್ಲ ಹಂಗೆ ಹಳ್ಬಿಟ್ಟೋಗಿದೆ. ಹೆಂಗಿತ್ತು ಹಂಗೆ ಹೇಳಿದ್ನಲ್ಲ, ಎಲ್ಲ ಹಂಗೆ ಬಿಟ್ಟೋಗಿದೆ. ಅಮ್ಮನ ಮನೆಯಿಂದ ಬರೋ ಅಷ್ಟರಲ್ಲಿ ಒಂದು 11:30 12 ಗಂಟೆ ಆಗಿತ್ತು. ಆಮೇಲೆ ನಮ್ಮ ತೇಜೂ ಕೂಡ ಸ್ಕೂಲಿಂದ ಬರೋ ಟೈಮ್ ಆಗ್ತಾಯಿತ್ತು. ನಾನು ಅವಳಿಗೆ ಬೇಗ ತಿನ್ನಿಸ್ಬಿಟ್ಟು, ಅವಳು ಕೂಡ ಸ್ನಾನ ಮಾಡಿರಲಿಲ್ಲ. ಅವಳಿಗೆ ನಮ್ಮ ಚೋಟು ಬಟ್ಟೆ ಅಂದರೆ ತುಂಬಾ ಇಷ್ಟ ಇಟ್ಕೊಳಕ್ಕೆ. ಹಂಗಾಗಿ ಸರಿ ಬೇಗ ತಿನ್ನಪ್ಪ, ನಾನು ನಿನಗೆ ಜಿಜಿ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ದೆ ಅವಳಿಗೆ. ಆಯಿತು ಅಮ್ಮ ಅಂತ ಅಂತಿದ್ಲು. ಹಿಂಗೆ ಎಣ್ಣೆ ಹಚ್ಚಲಪ್ಪ ಅಂದರೆ ಎಣ್ಣೆ ಹಚ್ಚು ಅಂತಾಳೆ. ಹಿಂಗೆ ನೋಡಿ ಒಂದೊಂದೇ ಎಷ್ಟು ಅವತಾರ ಮಾಡ್ತಾಳೆ ಅಂತ. ಆ ಮೂತಿ ಬೇರೆ ತಿರುಗಿಸೋದು ಕಲ್ತ್ಬಿಟ್ಟಿದ್ದಾಳೆ. ಅಲ್ಲಿ ನೋಡಿ ಎಷ್ಟು ಬೇಗ ತಿರುಗಿಸ್ತಾಳೆ. ಅವಳು ಫೋನು ಸ್ವೈಪ್ ಮಾಡೋದು ನೋಡಬೇಕು ಅವಳಿಗೆ. ಪಟ ಅಂತ ಮಾಡ್ತಿರ್ತಾಳೆ. ಅವಳು ಫಸ್ಟ್ ನಿಪ್ಪಲಲ್ಲಿ ಕುಡಿತಾಯಿದ್ದು ನೀರಾಗಿರ್ಬೋದು, ಹಾಲಾಗಿರ್ಬೋದು. ಈಗ ಬಿಟ್ಬಿಟ್ಟಿದ್ದಾಳೆ, ಈಗ ಸ್ವಲ್ಪ, ಈಗ ಫುಲ್ಲೇ ಬಿಟ್ಬಿಟ್ಟಿದ್ದಾಳೆ ಅವಳು. ಅಯ್ಯೋ ನಗೋದಂತೂ. ಅವಳಿಗೆ ವಿಡಿಯೋದಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಹೇಳ್ಕೊಂಡು ನಗ್ತಿದ್ದಾಳೆ ನನ್ನ ಹತ್ರ ಅವಳು. ಅವ್ರ ಅಮ್ಮನ ಥರ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಇಟ್ಬಿಡ್ತೀನಿ ಅವಳಿಗೆ. ಏಕೆಂದರೆ ಜಾಸ್ತಿ ಇಟ್ಟರೆ ಬೇಗ ತಿಂತಾರೆ, ನುಂಗ್ತಾರೆ ಅಂತ. ಅವಳಿಗೆ ನಮ್ಮ ಮನೆಯವ್ರು ಕಂಡ್ರೆ ಸ್ವಲ್ಪ ಇಷ್ಟನೇ. ಬಾವ ಅಂತಿದ್ದಾಳೆ. ಅವಳು ಏನು ಹೇಳ್ತಿದ್ದಾಳೆ ನನಗೆ ಅಂದರೆ, ಬಾವ ಎಲ್ಲೋಯ್ತು ಅಂತ ಕೇಳ್ತಾ ಇದ್ದಾಳೆ. ಇಲ್ಲ ಬಾವ ಎಲ್ಲೋ ಹೋಯ್ತು ಅಂದರೆ, ಇಲ್ಲ ಬಾವ ಮನ್ಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವಳು ಹೇಳ್ತಿದ್ದಾಳೆ, ಇಲ್ಲ ಬಾವ ಮನ್ಗಿಲ್ಲ, ಫೋನ್ ನೋಡ್ತಾವ್ರೆ ಬಾವ ಅಂತ ಹೇಳ್ತಾಳೆ ನೋಡ್ರಿ. ನಿಜ, ಅವಳು ಹೇಳಿದ್ದೆ ನಿಜ. ನಮ್ಮ ಮನೆಯವ್ರು ಮಲಗಿದ್ದಾರೆ ಅಂತ ಅಂದ್ಕೊಂಡೆ ರೂಮಲ್ಲಿ, ನೋಡಿದ್ರೆ ಫೋನ್ ನೋಡ್ತಾಯಿದ್ರು. ಅವಳು ಕರೆಕ್ಟಾಗಿ ಹೇಳೋದು ನನಗೆ, ಇಲ್ಲ ಬಾವ ಫೋನ್ ನೋಡ್ತಿದ್ದಾರೆ ಅಂತ. ಆಮೇಲೆ ಎಣ್ಣೆ ಹಚ್ಚು ಅಂತ ಹೇಳ್ತಿದ್ದಾಳೆ. ಆಮೇಲೆ ಏನೇನೋ ಹೇಳ್ತಿದ್ದಾಳೆ. ಅವಳು ತಿನ್ನಬೇಕು ಅನ್ನೋದು ಆಸೆ ಜಾಸ್ತಿ. ಇಲ್ಲ ಬಾ ನೀನು ತಿನ್ನಬೇಡ, ನಾನು ತಿನ್ನಿಸ್ತೀನಿ ಅಂತ ಹೇಳ್ತಾ ಇದ್ದೆ ಅವಳಿಗೆ.
ಅವಳಿಗೆಲ್ಲ ತಿನ್ನಿಸಾದ್ಮೇಲೆ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿದೆ. ನನಗೆ ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ. ನಾನು ಹೇಳ್ತಾ ಇದ್ದೀನಿ ನಮ್ಮ ಚಿನ್ನಮ್ಮಗೆ, ಬಾರ ಚಿನ್ನಮ್ಮ ನಾನು ನೀನು ಪಾಷಾಣನ. ಅವಳಿಗೆ ನಿದ್ದೆ ಬಂದಿದೆ, ಕಣ್ಣಲ್ಲಿ ಅಷ್ಟು ನಿದ್ದೆ ಕಾಣಿಸ್ತಾ ಇದೆ ಅವಳ ಕಣ್ಣಲ್ಲಿ. ಆದರೆ ಅವಳು ಮಲಗ್ತಾ ಇಲ್ಲ. ಅವಳು ಮನಸ್ಸಲ್ಲಿರೋದು ಏನು ಅಂದರೆ ನಮ್ಗೆ ಅವಾಗ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು ಸಂಜೆ ನಮಗೆ. ಅವಳು ಚೋಟೋಡೆ ನೋಡಿಲ್ಲ. ಅವಳು ಚೋಟೋಡೆ ನೋಡ್ದಲೇ ಇರೋದಕ್ಕೆ ಅವಳಿಗೆ ಸಮಾಧಾನ ಇಲ್ದಲೇ ಇರೋದಕ್ಕೆ ನಿದ್ದೆನೇ ಬರ್ತಾಯಿಲ್ಲ ಅವಳಿಗೆ. ನೋಡಿ ಕೊನೆಗೆ ಆಮೇಲೆ ಚೋಟು ಬಂದ ಬಚ್ಚಿಕೊಂಡಿದ್ದಾಳೆ ಅವಳು. ಎಕ್ಸ್ಪ್ರೆಷನ್ನು ನೋಡಿ ಚೋಟು ನೋಡಿ, ಚೋಟಿಗೆ ಆಶ್ಚರ್ಯ, ಚಿನ್ನಮ್ಮ ಬಂದ್ಬಿಟ್ಟಿದ್ದಾಳೆ ಅಂತ. ಅವಳು ಮಲಗೆ ಅಂದರೆ ಮಲಗೇ ಇಲ್ಲ ಅವಳು. ನಾನು ಸ್ವಲ್ಪ ಹೊತ್ತೊಂದು ಹಾಫ್ ಆನ್ ಅವರ್ ಮಲಗಿದ್ದೆ, ಏನು ಮಾಡ್ತಿದ್ದಾಳೆ ಇವಳು, ಅಥವಾ ಚೇರ್ ಮೇಲೆ ಮಲಗಿಬಿಟ್ಟಿದ್ದಾಳ ಅಂತ ನನಗೆ. ಆಮೇಲೆ ನಮ್ಮ ತೇಜುಗೆ ಹೇಳಿದೆ, ತೇಜುನ ನಮ್ಮ ರೂಮಲ್ಲಿ ಓದಿಸ್ತಾ ಇದ್ದೆ ಅವನಿಗೆ, ಪಾಪ ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿದ್ರೆ ಅವಳು ಮಲಗಿಲ್ಲ. ನಾನು ನಿಧಾನಕ್ಕೆ ನೋಡ್ತಾ ಇದ್ದೀನಿ, ಚೇರ್ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಿದ್ದಾಳೆ. ಅಷ್ಟರೊಳಗೆ ನಮ್ಮ ಚೋಟು ಬಂದ. ಅವಳಿಗೆ ಇನ್ನೂ ಖುಷಿ ಆಗೋಯ್ತು ಚೋಟು ಜೊತೆ ಆಟ ಆಡೋದಕ್ಕೆ. ನೋಡಿ ಅವನ್ನೆಲ್ಲ ಬಿಚ್ಚಿ ಕೊಡ್ತಾ ಇದ್ದಾನೆ, ಎಲ್ಲ ಎತ್ತಿಕ್ತಿದ್ದಾಳೆ. ಮತ್ತು ಅವನ ಜೊತೆ ಇಬ್ಬರು ನೋಡಿ ಹೆಂಗೆ ಕೂತ್ಕೊಂಡು ಸೈಕಲ್ ಓಡಿಸ್ತಾ ಇದ್ದಾರೆ. ನಮ್ಮ ತೇಜು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಸೈಕಲ್ ಓಡಿಸ್ತಾ ಇದ್ದಾರೆ. ನನಗೆ ಆಶ್ಚರ್ಯ, ಇವರಿಬ್ಬರು ಕೂತ್ಕೊಂಡು ಹಿಂಗೆ ಸೈಕಲ್ ಓಡಿಸ್ತಾ ಇರೋದು ನೋಡಿ. ಯಾಕೆಂದರೆ ಇಬ್ರಿಗಾಗಲ್ಲ ಅದು. ಅವನು ಅಲ್ಲಿ ಸ್ವಲ್ಪ ದೊಡ್ಡನಾಗಿದ್ದಾನೆ, ಇವಳು ಸ್ವಲ್ಪ ಅಂದರೆ ಸ್ವಲ್ಪ ದಪ್ಪ ಇದ್ದಾಳಲ್ಲ, ಆಗಲ್ಲ ಅಂತ. ಆಮೇಲೆ ಚೋಟು ಟ್ಯೂಷನ್ಗೆ ಹೋದ್ಮೇಲೆ ನೋಡಿ ಹೆಂಗೆ ಮಲಗಿದ್ದಾಳೆ. ಅವಳಿಗೆ ತುಂಬ ನಿದ್ದೆ ಅವಾಯ್ಡ್ ಮಾಡಿದ್ದಾಳೆ. ಕೊನೆಗೆ ಯಾವಾಗ ಚೋಟುನ ನೋಡಿದ್ಲು ಅವಾಗ ಅವಳಿಗೆ ಸಮಾಧಾನ ಆಯಿತು. ಸಮಾಧಾನ ಆದಮೇಲೆ ಅವಳು ಫೋನ್ ಹಿಡ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದಾಳೆ ಸೋಫಾ ಮೇಲೆ. ನಾನು ಪಡೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಒಳಗಡೆ. ಆಮೇಲೆ ಏನು ಫುಲ್ ಸೈಲೆಂಟ್ ಆಗೋಯ್ತಲ್ಲ ಮನೆ ಅಂತ ನೋಡ್ತಾ ಇದ್ದೀನಿ, ಮಲಗಿಬಿಟ್ಟಿದ್ದಾಳೆ. ಸರಿ ಅಂತ ಅಂದ್ಬಿಟ್ಟು ಅವಳನ್ನ ಫೋನ್ ನಿಧಾನಕ್ಕೆ ತಗೊಂಡು ಅವಳನ್ನ ಮಲಗ್ಸಕ್ಕೆ ಹೋದೆ. ನಾನು ಸುಮಾರು ಒಂದು ಸಂಜೆ ಒಂದು 5 ಗಂಟೆ ಆಗಿತ್ತು ಅವಳು ಮಲಗಿದಾಗ. 5 ಗಂಟೆ 5:15 ಆಗಿತ್ತು ಅವಳು ಮಲಗಿದಾಗ. ಅವಳನ್ನ ಸೈಲೆಂಟಾಗಿ ಮಲಗಿಸಿ ಆಮೇಲೆ ಅವಳಿಗೆ ಸ್ವಲ್ಪ ಕತ್ಲೆ ಎಲ್ಲ, ಅಂದರೆ ಬೆಳಕಿದ್ರೆ ಮಕ್ಕಳು ಎದ್ದೇಳ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕತ್ಲೆ ಎಲ್ಲ ಮಾಡಿದೆ. ಒಂದು 5:15 ಆಗಿತ್ತು. ಆಮೇಲೆ ಎದ್ಲು. ಹೋಗ್ಬೇಕಾ ಚಿನ್ನಮ್ಮ ಲವ್ ಹೋಗ್ತೀಯಾ ಅಮ್ಮ ನಿಮ್ಮ ಮನೆಗೆ ಹೋಗ್ತೀಯಾ? ಬಾಯ್ ಚಿನ್ನಮ್ಮ. ಬೇಕಾ ನಿಂಗೆ? ಅವಳು ಅವ್ರ ಅಮ್ಮನ ಹತ್ರ ಹೋಗ್ಬೇಕಂತ ಅವಳು. ಆಯ್ತು, ಒಂದು 5 ನಿಮಿಷ ಆಟಾಡು. 5 ನಿಮಿಷ ಆಟಾಡು. ವಾಣಿ ಬರೋಷ್ಟ ಬಟ್ಟೆ ಬಿಡಕ್ಕೆ ಕೆಳಗಡೆ ಹೋಗು. ಮನೆಗಂತ ಎತ್ಕೊಡೋ ತೇಜು, ಎತ್ಕೊಡೋ. ಸಂಜೆ ಮಲಿಕೊಂಡು ಇದ್ದ ಮೇಲೆ ಅವಳಿಗೆ ಅವ್ರ ಅಮ್ಮನ ನೆನಪಾಗ್ಬಿಟ್ಟಿದೆ ಅವಳಿಗೆ. ನೋಡಿ, ಮಕ್ಕಳಿಗೆ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೋಬೋದು ಬೇರೆಯವರು, ಅಮ್ಮನ ಪ್ರೀತಿ ಇದ್ದಂಗೆ ಆಗಲ್ಲ, ಅಮ್ಮ ಇದ್ದಂಗೆ ಅನಿಸಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ನೋಡಿ, ಎಷ್ಟೇ ಆಗಲಿ ತಾಯಿನೇ ಅಲ್ವಾ. ಹಾಗಾಗಿ ನನಗೆ ಅವಳು ಅಮ್ಮ ಅಂತಿದ್ಲೆ. ಎದ್ದಿದ ತಕ್ಷಣ ಸರಿ ಅಂತ ಅವ್ರ ಅಮ್ಮಂಗೆ ಬೇಗ ಫೋನ್ ಮಾಡಿ ಬಾರಮ್ಮ ಅಳ್ತಿದ್ದಾಳೆ ಬಾರೆವಾಣಿ ಅಂತ ಕರೆದವಳನ್ನ. ಆವಾಗ ಅಮ್ಮ ಏನು ಮಾಡಿದ್ರೂ ಸಮಾಧಾನ ಆಗ್ತಾಯಿಲ್ಲ. ನಮ್ಮ ತೇಜನ ನೋಡಿದ್ರಲ್ಲ, ಎಳೀತಿದ್ದಾಳೆ ಬಾ ಅಂತ ಅಂದ್ಬಿಟ್ಟು. ಸರಿ ಕಣಪ್ಪ ಆಯಿತು ಹೋಗ್ಬಾ ಅಂತ ಹೇಳಿ ಕಳಿಸ್ದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಿಮ್ಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.